ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ನಿಫ್ಟಿಯ ಎಕ್ಸ್ಪೈರಿ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತಾ ಹೋಗೋಣ. ಎಕ್ಸ್ಪೈರಿಗಳು ನೋಡದೆ ವಾರಕ್ಕೊಂದಿನ ಅನ್ನಂಗೆ ಆಗಿಬಿಟ್ಟಿದೆ. NSE ಈಗೇನು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಸಿಗ್ತಾ ಹೋಗುತ್ತೆ. ಜನವರಿಯಿಂದ ಮತ್ತೆ ಇದರಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ನಿಫ್ಟಿ ಇದೆಲ್ಲ ಗುರುವಾರದೇ ಉಳಿಯುತ್ತೆ, ಆದರೆ ಸೆನ್ಸೆಕ್ಸ್ BSE ಏನಿದೆ ಅದೆಲ್ಲ ಮಂಗಳವಾರಕ್ಕೆ ಶಿಫ್ಟ್ ಆಗುತ್ತೆ. ವಿಡಿಯೋ ಫಾರ್ಮೆಟಲ್ಲಿ ಒಂದಿಷ್ಟು ಸಣ್ಣ ಬದಲಾವಣೆಗಳು. ಇನ್ನು ಮುಂದೆ ಆದಷ್ಟು 10 ನಿಮಿಷ ಈ ರೇಂಜಲ್ಲೇ ವಿಡಿಯೋ ಇಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಕೆಲವರು ಕಮೆಂಟ್ ಮಾಡಿ ಕೂಡ ತಿಳಿಸಿದ್ರು ಇದನ್ನ. ಎಕ್ಸ್ಪೈರಿ ದಿನ ಬೇಕಾದರೆ ಜಾಸ್ತಿ ಮಾತಾಡ್ತಾ ಹೋಗೋಣ, ಬೇರೆ ದಿನ ಕಮ್ಯುನಿಟರ್ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದರೆ ಕವರ್ ಮಾಡ್ಬೋದು ನಾವು. ಜೊತೆಗೆ ನಾನು ಕೂಡ ಇನ್ನು 2-3 ತಿಂಗಳು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಾ ಇರ್ತೀನಿ. ಹಾಗಾಗಿ ವೀಡಿಯೋಗಳನ್ನು ಎಷ್ಟು ಮಾಡೋಕ್ಕಾಗುತ್ತೋ ನೋಡೋಣ, ಪ್ರಯತ್ನ ಪಡ್ತೀನಿ ಅದಕ್ಕೋಸ್ಕರ. ಸೊ ಫುಲ್ ಟೈಮ್ ಟ್ರೇಡರ್ ಅಲ್ಲ, ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಮಾರ್ಕೆಟ್ನಲ್ಲಿ ಇವಾಗ ಒಂದು 4 ಸ್ಟಾಕ್ಗಳನ್ನು ಮಾತಾಡ್ತಾ ಹೋಗೋಣ. ದಿನ ಇಂಡೆಕ್ಸನ್ನು ಮಾತಾಡೋಣ, ಜೊತೆಗೆ ಯಾವುದಾದ್ರು ಒಂದು ಇಂಟ್ರಾಡೇ ಸ್ಟಾಕ್ನ ಮಾತಾಡೋಣ. 4 ಸ್ಟಾಕ್ ಪಿಕ್ಸ್ ನೀವೇನು ಕಮೆಂಟ್ ಮಾಡಿರ್ತೀರೋ ಅದರಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಲ್ಲಿ ಬರ್ತಾ ಇರುತ್ತೆ. ಕೆಲವರು ಕಮೆಂಟ್ ಮಾಡಿ ನಾನು ಇನ್ನೂ ಸ್ಟಾಕೇ ತೊಗೊಂಡಿಲ್ಲ ಅಂತ ನೀವು ಅನ್ಸ್ಬೋದು. ಅದು ನಿಮಗಿಂತ ಹಿಂದೆ ಕೇಳೋರು ಇರ್ತಾರಲ್ಲ, ಆ ಆರ್ಡರ್ಲಿ ಬರ್ತಾ ಇರ್ತೀನಿ. ಸೊ ಯಾರು ಫಸ್ಟ್ ಕೇಳಿರ್ತಾರೋ ಅದ್ರ ಮೇಲಿಂದ ಹಾಗೆ ಬರ್ತಾ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಎಲ್ಲ ಕಮೆಂಟ್ ಓದಿರ್ತೀನಿ. ಹಾಗಾಗಿ ದಯವಿಟ್ಟು ಸ್ವಲ್ಪ ನಿಧಾನ ಆಗುತ್ತೆ. ದಿನಕ್ಕೆ 4 ಸ್ಟಾಕ್ಗಳನ್ನು ಮಾತಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಫ್ಟಿ 50ನಲ್ಲಿ ಬಜಾಜ್ ಫೈನಾನ್ಸು ನೆನ್ನೆದು ಏನೊಂದು ಮೊಮೆಂಟಮ್ ಇತ್ತು, ಅದು ಕಂಟಿನ್ಯೂಷನ್ ಆಗಿತ್ತು. ನೆನ್ನೆ ಒಳ್ಳೆ ಇಂಟ್ರಾಡೇ ಒಂದು ಟ್ರೇಡ್ ಸಿಗಿತ್ತು ಬಜಾಜ್ ಫೈನಾನ್ಸಲ್ಲಿ. ಇವತ್ತು ಇರಲಿಲ್ಲ, ಲಭ್ಯ ಇರಲಿಲ್ಲ ನಾನು. ಬಟ್ ಇವತ್ತು ಟ್ರೆಂಡ್ ಇವತ್ತಿನ ಟಾಪ್ ಗೇನರ್ ಆಗಿದೆ. 2.69% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಟ್ರೆಂಡ್. ಬ್ರಿಟಾನಿಯಾದಲ್ಲಿ ನೋಡಿ ಒಳ್ಳೆ ಲೆವೆಲಿಂದ FMCG ಸ್ವಲ್ಪ ಒಂದು ಕುಶನ್ ತಗೊಂಡಿದೆ. ಬಜಾಜ್ ಫೈನಾನ್ಸು ಕೂಡ ಒಳ್ಳೆ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿ ಇವತ್ತು ಟಾಪ್ ಲೂಸರ್ ಅಂತ ಹೋಗೋದಾದ್ರೆ JSW ಸ್ಟೀಲ್ ಅಂತ ಕಾಣಿಸುತ್ತೆ. 1.26%. ರಿಲಯನ್ಸ್ ಇವತ್ತು ಕೂಡ ಸ್ವಲ್ಪ ಕೆಳಗಡೆ ಎಳೆದಿದೆ. SBI ಸ್ವಲ್ಪ ಕೆಳಗಡೆ ಎಳೆದಿದೆ. ಬ್ಯಾಂಕಿಂಗು ಆಲ್ಮೋಸ್ಟ್ ಫ್ಲಾಟ್ ಆಯಿತು. ಬಟ್ ಅದಾನಿ ಪೋರ್ಟ್ಸಲ್ಲಿ 1.2%, JSW ಸ್ಟೀಲಲ್ಲಿ 1.26% ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡ್ತಾ ಬರೋದಾದರೆ ಡಿಮಾರ್ಟಲ್ಲಿ ಇವತ್ತು 2% ಕರೆಕ್ಷನ್ ಆಗಿದೆ. ಅದೇ ಮೋಸ್ಟ್ಲಿ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ, 2.85. ಅದೇ ರೀತಿಯಾಗಿ ವೇದಾಂತ ಇಲ್ಲ IRFCನಲ್ಲಿ 5%. ಇವತ್ತು ರೈಲ್ವೆ ಬಗ್ಗೆ ಏನೋ ಸುದ್ದಿ ಬಂದಿದೆ ಅಂತ ಹೇಳಿದ್ರಿ. ಇವತ್ತು IRCTC IRFC ಎಲ್ಲ ಪಾಸಿಟಿವ್ ಆಗಿದೆ. ಬಟ್ ಮೊನೊಪೊಲಿನೇ ಇಲ್ದಲ್ಲೇ ಇದ್ದಂಥ ಬಿಸ್ನೆಸ್ IRCTC. ಈಗ ಇದರಲ್ಲಿ ಕಾಂಪಿಟೇಷನ್ ತರ್ತಾ ಇದ್ದಾರೆ. ಯಾವುದಕ್ಕೆ ಪ್ರೈವೇಟೈಸೇಷನ್ ಹೇಳಿದ್ದಾರೆ ನಾನು ಫಸ್ಟ್ ಫಾಲೋ ಅಪ್ ಮಾಡಿಲ್ಲ. ಫಾಲೋ ಅಪ್ ಮಾಡಿದ್ರೆ ಹೇಳಿದ್ರೆ ತಪ್ಪಾಗ್ತಾ ಹೋಗುತ್ತೆ. ಸೊ ಅದು ನೋಡೋಣ, ಸಾಧಕ ಬಾಧಕಗಳು ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇವ್ರದೇ ಮೊನೊಪೊಲಿ ಇದ್ದಾಗ ಇನ್ಯಾರೋ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಆದರೆ ಅದರಿಂದ ಇವರು ಬೆಲೆನ ಆಚೆ ಈಚೆ ಮಾಡೋದಕ್ಕೆ, ಇನ್ನೂ ಇನ್ಕ್ರೀಸ್ ಸರ್ವಿಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ರೆವೆನ್ಯೂ ಜನರೇಷನ್ಗೆ ಜಾಸ್ತಿ ಆಗುತ್ತೆ ಅಂತ ಇವತ್ತು ಅಪ್ರಿಸಿಯೇಷನ್ ಕೊಟ್ಟಿದೆ. ಏನು ಅಂತ ನೋಡಿಲ್ಲ. IRCTC ಏನು ಡಿಸ್ಕ್ಲೇಮರ್, ನಾನು ಲಾಂಗ್ ಟರ್ಮಲ್ಲಿ ನಾನು ಪೋರ್ಟ್ಫೋಲಿಯೋ ಇರೋಂಥ ಸ್ಟಾಕು, ಪ್ರತಿಯೊಬ್ಬರು ಹೊಂದಿರಬೇಕಾದಂಥ ಸ್ಟಾಕು. ಫಾಲೋ ಅಪ್ ಮಾಡ್ತೀನಿ, ನಾನು ನ್ಯೂಸ್ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಓವರಾಲ್ ಇಂಡೆಕ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಮೊದಲನೇದಾಗಿ ನಿಫ್ಟಿ 50ನಲ್ಲಿ ನೋಡಿ 2 ದಿನದಿಂದ ಒಂದೇ ರೇಂಜ್ ಏನೋ ಒಂದು ದೊಡ್ಡದು ಕಾದಿದೆ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಏನು ಅಂದರೆ ಬ್ಯಾಂಕ್ ನಿಫ್ಟಿ ನೋಡ್ತಾ ಬನ್ನಿ, ಇಡೀ ವಾರ ನೋಡಿ ಅದೇ ಝೋನಲ್ಲಿದೆ, ಎಲ್ಲೂ ಹೋಗಿಲ್ಲ. 53,800ರಿಂದ 53,200 ಯಾವತ್ತೋ ಒಂದು ಮಾಡಿದ್ದು ಲೋನ್. 600 ಪಾಯಿಂಟಲ್ಲಿ ಆಲ್ಮೋಸ್ಟ್ ಒಂದು 5 ದಿನ ಕಳೆದ್ಬಿಟ್ಟಿದೆ. ಸೊ ಒಂದು ದೊಡ್ಡ ಮೂಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಬರುವಂಥದ್ದು ಬಾಕಿ ಇದೆ. ಯಾವುದರಲ್ಲಿ? ಬ್ಯಾಂಕ್ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿ ಅಷ್ಟು ದೊಡ್ಡ ಮೂಮೆಂಟ್ ಬಂತು ಅಂತಂದರೆ ನಿಫ್ಟಿ ಕೂಡ ಆಗಬೇಕು. ನೋಡಿ ನಿಫ್ಟಿನಲ್ಲಿ ಲಾಸ್ಟ್ ಎಕ್ಸ್ಪೈರಿನಲ್ಲಿ ಎತ್ತಾಡಿಸಿದ್ರಲ್ಲ ದೊಡ್ಡದಾಗಿ ಮೇಲೆ ಕೆಳಗೆ, ಅದು ಇಡೀ ವಾರ ಆ ಝೋನ್ ಒಳಗಡೆ ಉಳ್ಕೊಂತ. ನೋಡಿ ಎಂಥ ಒಂದು ಈ ಎಕ್ಸ್ಪೈರಿ ದಿನದ್ದು ಪವರ್ ನೋಡಿ ಹೆಂಗಾಗೋಗಿದೆ ಅಂತ. ಎಕ್ಸ್ಪೈರಿ ದಿನ ಮಾಡಿದಂಥ ಇದರಲ್ಲಿ ಇಡೀ ಅದ್ರ ಹೈ ಲೋನು ಕೂಡ ಟಚ್ ಮಾಡಿಲ್ಲ ನಾವು. ಅಷ್ಟು ಒಂದು ಸಣ್ಣ ರೇಂಜಲ್ಲಿ ನಿಫ್ಟಿ ಉಳ್ಕೊಂಡಿದೆ. ಇಂಥ ಟೈಮಲ್ಲಿ ಏನು ಹೇಳ್ತಾ ಇದ್ದೀನಿ, ಆಪ್ಷನ್ ಬೈಂಗಿಗೆ ನಿಮಗೆ ಟ್ರೇಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೇನು ಮಾಡಬೇಕು, ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ನೀವು ಅಟ್ಲೀಸ್ಟ್ ಈ ರೇಂಜ್ ಅಂತ ಡಿಫೈನ್ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ನೀವು ಕಂಪೇರ್ ಮಾಡಿದ್ರೆ ಒಂದು ವಾರಕ್ಕೆ ಆರಾಮಾಗಿ ಕರಗಿರುತ್ತೆ. ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ಗಳು ಸಿಗ್ತಾ ಇದೆ, 15-20 ಪಾಯಿಂಟ್ಗಳು ಸಿಗ್ತಾ ಇದೆ. ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಮಿಡ್ ಕ್ಯಾಪ್ ನಿಫ್ಟಿನ ನೆನ್ನೆ ಪ್ಲಾನ್ ಮಾಡಿದ್ದೆ, ನಾನು ಹೋಲ್ಡ್ ಮಾಡಿರಲಿಲ್ಲ. ಹೋಲ್ಡ್ ಮಾಡಿದರೆ ನೋಡಿ ಇವತ್ತು 13,136, ಆಲ್ಮೋಸ್ಟ್ 100 ಪಾಯಿಂಟ್ಗಿಂತ ಕೆಳಗಡೆ ಬಂದಿರುತ್ತೆ ಅಂತ ಕಾಣಿಸುತ್ತೆ. ಅಂದರೆ 13,000 P ಸೆಲ್ನ ಮಾಡಿದ್ವಿ ನಾವು ನಿನ್ನೆ. ಅದು ಒಂದು 20-25 ಪಾಯಿಂಟಲ್ಲಿ ಎಕ್ಸಿಟ್ ಸಿಕ್ಕಿತ್ತು. ಇವತ್ತು ಉಳಿಸ್ಕೊಂಡಿದ್ರೆ ಆಲ್ಮೋಸ್ಟ್ ಅದು 50% ಡಿಕೆ ಆಗೋಗಿರೋದು. ಬಟ್ ಇಟ್ಸ್ ಓಕೆ, ರೌಂಡ್ ಲೆವೆಲ್ಲು ಕಂಡೀಷನ್ ಕರೆಕ್ಟಾಗಿಲ್ಲ ಅಂತಂದಾಗ ಕ್ಯಾರಿ ಮಾಡಲಿರೋದು ಒಳ್ಳೆಯದೇನೆ, ಏನು ತೊಂದರೆ ಇಲ್ಲ. ಈಗಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಫಿನ್ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಏನು ಮಾಡುತ್ತೆ ಅಂತ. ಇವತ್ತು ಬಂದಿರೋ ಕ್ಲೋಸಿಂಗ್ ಸ್ವಲ್ಪ ವೀಕ್ ಆಗಿದೆ. ಅಕಸ್ಮಾತ್ 53,600, 700 ಇದು ಹತ್ರ ಏನಾದ್ರು ಒಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ಓಕೆ, ನಾಳೆ ಒಂದು ರೆಡಿ ಆಗಿದೆ ಬ್ಯಾಂಕ್ ನಿಫ್ಟಿ. ಬಟ್ ಇವತ್ತು ಏನು ಮಾಡಿದೆ, ವೀಕೆಸ್ಟ್ ಪಾಯಿಂಟ್ 53,200, 400 ಅದರ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಏನಾದ್ರು ಇದೇ ಝೋನ್ ಓಪನ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂತಂದರೆ 53,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿ. ಅವಾಗ ಅಫ್ಕೋರ್ಸ್ ನಿಫ್ಟಿ 24,500 ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ನಾಳೆ ಎಕ್ಸ್ಪೈರಿಗೆ ಆಪ್ಷನ್ ಚೈನ್ ನೋಡ್ಕೊಂಡ್ಬಂದು ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಪ್ಷನ್ ಚೈನ್ ನೋಡೋದಾದ್ರೆ ಸದ್ಯಕ್ಕೆ ನಿಮಗೆ 24,700 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಕೆಳಗಡೆ 24,500 ಸಪೋರ್ಟ್ ಇದೆ. ಈ ರೇಂಜಲ್ಲಿ ಕೂಟಿದ್ದಾರೆ. ಬಟ್ ನಾಳೆ ಈ ರೇಂಜು ಅಥವಾ ಈ ರೇಂಜನ್ನು ಖಂಡಿತವಾಗ್ಲೂ ಮುರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ನಾಳೆ ಆಪ್ಷನ್ ಸೆಲ್ಲರ್ಸ್ ತುಂಬ ಹುಷಾರಾಗಿ ಪ್ಲಾನ್ ಮಾಡಿ. ಸ್ಟಾರ್ಟಿಂಗಲ್ಲೇ ದೊಡ್ಡ ಕ್ವಾಂಟಿಟಿನಲ್ಲಿ ಎಂಟ್ರ್ ಆಗಕ್ಕೆ ಹೋಗ್ಬಿಡಿ. ಮಧ್ಯದಲ್ಲಿ ಈ ಥರ ವಾಲಿಟಿಲಿಟಿಗಳು ಕೂಡ ಇರುತ್ತೆ. ದೂರ ಇದ್ದಷ್ಟು ಒಳ್ಳೆಯದು. ನಮಗೆ ಏನಾದ್ರು ವಿಕ್ ಶೂಟಪ್ ಆಯಿತು ಅಂತಂದರೆ ನಾವು ಔಟ್ ಆಫ್ ದ ಮನಿ ಇದ್ರೂ ಕೂಡ ನಮಗೆ ಒಳ್ಳೆ ರೀತಿಯಾದಂಥ ಪ್ರೀಮಿಯಂ ಸಿಗ್ತಾ ಹೋಗುತ್ತೆ. ನಾಳೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ. ವಿಕ್ಸ್ದು ಕೂಡ ಇಂಪಾರ್ಟೆಂಟ್ ಕೋರಿಲೇಷನ್ ಇದೆ.
ನೋಡಿ ಇಲ್ಲಿ ನಿಫ್ಟಿ, ಇಲ್ಲಿ ಬ್ಯಾಂಕ್ ನಿಫ್ಟಿ, ಇಲ್ಲಿ ಕೆಳಗಡೆ ವಿಕ್ಸ್ ಹಾಕೊಂಡಿದ್ದೀನಿ. ವಿಕ್ಸ್ ನೋಡಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾ ಇದೆ. ಮಾರ್ಕೆಟ್ ಓಕೆ, ಇಲ್ಲಿ ಒಂದು ದೊಡ್ಡದಾಗಿ ಮೂವ್ಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ ಏನು ಅಂತಂದಾಗ ವಿಕ್ಸು ಇಲ್ಲಿ ಮೇಲ್ಗಡೆ ಶೂಟಪ್ ಆಗಿತ್ತು ಅಂತಂದರೆ ಓಕೆ, ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರ್ಬೋದು, ಮತ್ತೊಂದು ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಬಟ್ ವಿಕ್ಸ್ ಏನಾಗ್ತಾ ಇದೆ, ದಿನಕ್ಕೂ ಕೆಳಗಡೆನೇ ಕ್ಲೋಸಿಂಗ್ ಆಗ್ತಾ ಇದೆ. ಇದು ಟ್ರ್ಯಾಪಾ ಅಥವಾ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ದಿನದ ಕ್ಲೋಸಿಂಗ್ ನೋಡೋದು ಬರೆದ್ರೆ ಅವನ ಡೌನ್ವರ್ಡ್ ಟ್ರೆಂಡೇ ಹೋಗ್ತಾ ಇದೆ ವಿಕ್ಸು. ಸೊ ವಿಕ್ಸ್ ಕೆಳಗೆ ಹೋಗ್ತಿದೆ ಅಂದರೆ ಮಾರ್ಕೆಟ್ಗೆ ಏನೋ ಅಂತ ಒಂದು ವಾಲಟಿಲಿಟಿ ಇಲ್ಲ ಅಂತ. ಇಂಡಿಯಾ ವಿಕ್ಸ್ ಬಗ್ಗೆ ನಿಮಗೆ ಗೊತ್ತೇ ಅಂತ ಡೆಡಿಕೇಟೆಡ್ ವಿಡಿಯೋ ಇದೆ, ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ರೆಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋದರೆ ಮಾತ್ರ ನಾವು ಮಾರ್ಕೆಟಲ್ಲಿ ಕೆಳಗಡೆ ಬರುತ್ತೆ ಅಂತ ನೋಡ್ಬೋದು. ಸೊ ನಾಳೆ ಇದನ್ನು ನೀವು ಟ್ರ್ಯಾಕ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಬ್ಯಾಂಕ್ ನಿಫ್ಟಿ ಮತ್ತು ಇಂಡಿಯಾ ವಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾಳೆ ದಯವಿಟ್ಟು ಇದನ್ನ ಚೆಕ್ಔಟ್ ಮಾಡ್ತಾ ಹೋಗಿ. ಹೆವಿ ವೇಟ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋದಾದ್ರೆ HDFC ಬ್ಯಾಂಕ್ ಅದೇ ಝೋನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದೆ, ICICI ಬ್ಯಾಂಕ್ ಅದೇ ಝೋನಲ್ಲಿದೆ, ITC FMCG ಬ್ಯಾಂಕ್ ಕೆಳಗಡೆ ಬಂದಿದ್ದಾವೆ, ರಿಲಯನ್ಸು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ, IT ಈಗಲೂ ಕೂಡ ಪಾಸಿಟಿವ್ ಆಗಿದೆ, ಇನ್ಫೋಸಿಸ್ ಇವತ್ತು ಆಲ್ಮೋಸ್ಟ್ ಒಂದು ಆಲ್ ಟೈಮ್ ಹೈನ ಮಾಡೋ ತನಕ ಹೋಗಿದೆ ಇವತ್ತು. ಸೊ TCS ಕೂಡ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಬಂದಿದೆ ಬಿಕಾಸ್ ಆಫ್ ಡಾಲರ್ ಸುಪ್ರಿಮಸಿ. ಇದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಡಾಲರ್ ಎಲ್ಲಿ ತನಕ ಹ್ಯಾಪಿ ಆಗಿರುತ್ತೋ ಅಲ್ಲಿ ತನಕ IT ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಹೆವಿ ವೇಟ್ಸ್ಗಳ ಮೇಲೆ ನೀವು ಗಮನ ಇಟ್ಟಿರಬೇಕು, ಎಸ್ಪೆಷಲಿ HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಏನಾದರೂ ಬ್ರೇಕ್ ಡೌನ್ ನಾಳೆ ದೊಡ್ಡದಾಗಿ ಕಂಟಿನ್ಯೂಷನ್ ಆಗೋಯ್ತು ಅಂತಂದರೆ ನಮಗೆ ಖಂಡಿತವಾಗ್ಲೂ ಅದನ್ನ ಡ್ರ್ಯಾಗ್ ಮಾಡ್ತಾ ಹೋಗುತ್ತೆ ನಿಫ್ಟಿನ. ಬಟ್ ಅದಕ್ಕೆ ತಕ್ಕಂಗೆ IT ಏನಾದ್ರು ಪುಲ್ ಮಾಡ್ತು ಅಂತಂದರೆ ಮತ್ತೆ ಬ್ಯಾಲೆನ್ಸ್ ಆಗಿಡ್ಬೋದು. ಸೊ ನಾಳೆ ITನೂ ಏನಾದ್ರು ಒಂದು ಪಾಸ್ ಆಗಿ ರಿಲಯನ್ಸ್, HDFC ಬ್ಯಾಂಕು, ICICI ಬ್ಯಾಂಕ್ ಇದರಲ್ಲಿ ಏನಾದ್ರು ಪುಲ್ ಬ್ಯಾಕ್ ಆಯಿತು ಅಂತಂದರೆ ನಿಫ್ಟಿ ಖಂಡಿತ ಕೆಳಗಡೆ ಬರೋಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ನಾಳೆ ರೇಂಜ್ ಬೌಂಡಾಗೂ ಉಳಿಸ್ಬೋದು, ಯಾಕಂದರೆ ಎರಡು ಕೂಡ ಸಮಬಲವಾಗಿದ್ದಾರೆ. ನೋಡಿ 24,700, 24,500 ಆ ಥರನೂ ಒಂದು ಎಲ್ಲರೂ ಒಂದು ವಾಲಟಿಲಿಟಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಲಾಸ್ಟ್ ವೀಕ್ ನೋಡಿಕೊಂಡು ಇವರ ಏನು ಮಾಡಿದ್ರೆ ತಣ್ಣಗೂ ಕೂಡ ಮುಗಿಸ್ತಾ ಹೋಗ್ಬೋದು. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಒಂದು ಎಕ್ಸ್ಪೈರಿ ಇದ್ದಂಗೆ ಇನ್ನೊಂದು ಎಕ್ಸ್ಪೈರಿ ಇರೋದಿಲ್ಲ. ಇದು ಖಂಡಿತ ಟೆಸ್ಟಿಂಗ್ ಟೈಮು. ಹಾಗಾಗಿ ದಯವಿಟ್ಟು ಪೊಸಿಷನ್ಗಳನ್ನು ದಯವಿಟ್ಟು ಕಮ್ಮಿ ಇಟ್ಕೊಂಡೆ ಟ್ರೇಡ್ ಮಾಡಿ. ನಿಮಗೆ ಆಯಿತು ಮುಗಿತಾ ಬರ್ತಾ ಇದೆ, ದಿನದ ಹಾಫ್ ಒಂದು ಸರ್ಟನಿಟಿ ಸಿಕ್ಕಿದೆ ಅಂತಂದಮೇಲೆ ನೀವು ಅಗೇನ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಆ ಥರ ಎಲ್ಲ ಮಾಡೋಕ್ಕೆ ಲಾಸ್ಟ್ ವೀಕ್ ಥರ ಏನಾದ್ರು ದೊಡ್ಡ ವಾಲಟಿಲಿಟಿ ಕ್ರಿಯೇಟ್ ಆಯಿತು ಅಂತಂದರೆ ವಿಕ್ಸ್ ಚೆನ್ನಾಗಿರುತ್ತೆ, ಪ್ರೀಮಿಯಂ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ಅಷ್ಟೊಂದು ದೊಡ್ಡ ಲಾಭ ಮಾಡೋಕ್ಕೆ ಆಗೋದಿಲ್ಲ ಮೊದಲಿನ ಥರ ಎಕ್ಸ್ಪೈರಿ ಥರ. ಆದರೆ ಇಟ್ಸ್ ಓಕೆ, ಇಟ್ಸ್ ಲರ್ನಿಂಗ್ ಫೇಸ್ ಅಲ್ವಾ. ಈ ಟೈಮಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅನ್ನೋದು ನೋಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು BSEನಲ್ಲಿ ಒಂದು ಡೌನ್ವರ್ಡ್ ಟ್ರೆಂಡ್ ಸಿಗ್ಬೋದು ಅಂತ ಅಂದ್ಕೊಂಡೆ, ಆದರೆ ಏನೂ ಆಗಲಿಲ್ಲ. ಆಲ್ಮೋಸ್ಟ್ ಫ್ಲ್ಯಾಟಲ್ಲಿ ಎಂಡ್ ಆಗೋಯ್ತು BSE. ಸೊ ಯಾಕೆ ಅಂತಂದರೆ ನೋಡಿ, ನೆನ್ನೆ ಈ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಆಲ್ಮೋಸ್ಟ್ 5,500, 5,600 ಇದೆಲ್ಲ ರೌಂಡ್ ಲೆವೆಲ್ ಆಗ್ತಾ ಹೋಗುತ್ತೆ. ಆ ರೇಂಜಲ್ಲಿ ನೋಡಿ ನೆನ್ನೆ ಒಂದು ಸಲ ಅಟೆಂಡ್ ಮಾಡಿತ್ತು, ಮತ್ತೆ ಪಾಸ್ ಆಗಿತ್ತು. ಇವತ್ತು ನೆನ್ನೆನೂ ಕೂಡ ಒಂದು ಓಪನಿಂಗ್ ಎಲ್ಲ ಅಟೆಂಡ್ ಮಾಡಿತ್ತು, ಕೆಳಗಡೆ ಬಂದಿತ್ತು. ಆದರೆ ಕ್ಲೋಸಿಂಗ್ ಅದೇ ಟೈಮಿಗೆ ಬಂದು ಮಾಡಿದ್ರು. ಇವತ್ತು ಅದೇ ಝೋನಲ್ಲಿ ಬಂದರೆ ಇದನ್ನೇ ನಾವು ಸ್ಟಾಪಸ್ ಇಟ್ಕೊಂಡು ಇಲ್ಲಿಂದ ಇವತ್ತೊಂದು ನೆಗೆಟಿವ್ ಟ್ರೇಡ್ ಬರ್ತಾ ಹೋಗೋದು, ಯಾಕಂದರೆ ದಿನ ಒಂದೊಂದು ಲೋ ಫಾರ್ಮ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ. ಆದರೆ BSE ಏನು ಮಾಡ್ತು, ಅದ್ರ ಮೇಲ್ಗಡೆ ಹೋಗಿ ಅದೇ ಝೋನಲ್ಲಿ ಪಾಸ್ ಮಾಡಿ ಮತ್ತೆ ಅಲ್ಲೇ ಬಂದು ನಿಂತ್ಕೊಂಡಿದೆ. ಇನ್ನೂ ಒಂದು ಸುಳುವನ್ನ ಕೊಟ್ಟಿಲ್ಲ. ಬಟ್ ಒಂದು ಒಳ್ಳೆ ರ್ಯಾಲಿ ಆಗೋಗಿದೆ BSEನಲ್ಲಿ. ಒಂದು ಕರೆಕ್ಷನ್ ಅಂತೂ ಖಂಡಿತವಾಗ್ಲೂ ಪೆಂಡಿಂಗ್ ಇದೆ. ಬಟ್ ಅದು ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಬರಬೇಕು ಅಟ್ಲೀಸ್ಟ್ ಈ ಮಾರಬಜು ಕ್ಯಾಂಡಲ್ ಟಾಪ್ ಅಂದರೆ ಸರಿಸುಮಾರು 5,200 ಲೆವೆಲ್ನ ಮತ್ತೆ ಒಂದ್ಸಲ ಟೆಸ್ಟ್ ಮಾಡಕ್ಕೆ ಬರಬೇಕು. ಇಲ್ಲಿ 5,500, 5,600 ಲೆವೆಲ್ ಸ್ಟ್ರಗಲ್ ಕಾಣಿಸ್ತಾ ಇದೆ ನಿಮಗೆ. ಸೊ ನೋಡೋಣ, ಈ 5,200 ಲೆವೆಲ್ಗೆ ಒಂದ್ಸಲ ಬಂದು ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋದರೆ ಒಳ್ಳೇದಾಗುತ್ತೆ. ಇಲ್ಲ ಅಂತಂದರೆ ನೋಡಿ 5,000ದಿಂದ 5,200 ಈಗ ಸಪೋರ್ಟ್ ಥರ ಆಗ್ತಾ ಹೋಗಬೇಕು. ಅದನ್ನ ಒಂದ್ಸಲ ಟೆಸ್ಟ್ ಮಾಡಬೇಕು. BSE ಯಾವಾಗ ಟೆಸ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಬಟ್ ಇವತ್ತು ಇಂಟ್ರಾಡೇನಲ್ಲಿ ಆ ಒಂದು ಟ್ರೇಡ್ ಆಪರ್ಚುನಿಟಿ ಸಿಗಲಿಲ್ಲ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಆವಲಾನ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ ಹೇಳಿದರೆ, ಇವರು ಈ ಎಲೆಕ್ಟ್ರಾನಿಕ್ ECM ಅಂತ ಕಾಣ್ತಾರೆ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಈ ಒಂದು ಚೋಕ್ಗಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಇರುವಂಥ ಕಂಪನಿ. ಸೊ ಈಗ ನೋಡೋದಾದರೆ ದಯವಿಟ್ಟು ಬೇಡ, 200 PE ವ್ಯಾಲ್ಯೂಷನ್ 200 ನಡೀತಾ ಇದೆ. 60-70 ಇದ್ರೇ ನಾವು ಜಾಸ್ತಿ ಅಂತೀವಿ, 200 ಅಂದರೆ ತುಂಬ ಜಾಸ್ತಿ ಆಗೋಯ್ತು. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ. ದಯವಿಟ್ಟು ದೊಡ್ಡ ವಾಲ್ಯೂಮ್ ಆಗಿದೆ, ಇಲ್ಲಿ ಬೈಯಿಂಗ್ ಆಗಿದೆ ಅಂತ ಅನಿಸ್ತಿರ್ಬೋದು. ಬಟ್ ಇಲ್ಲಿ ಎಲ್ಲರೂ ಆಚೆ ಹೋಗೋ ಕೂಡ ಕಾಯ್ತಾ ಇರ್ಬೋದು. ದಯವಿಟ್ಟು ಈ ವ್ಯಾಲ್ಯೂಷನಲ್ಲಿ ನಾಟ್ ರೆಕಮೆಂಡೆಡ್ ಆವಲಾನ್ ಟೆಕ್ನಾಲಜೀಸ್. ಅದೇ ರೀತಿಯಾಗಿ JWL ಜುಪಿಟರ್ ವ್ಯಾಗನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ನಿನ್ನೆ ಕೇಳಿದ್ರಿ, ಪರ್ಫೆಕ್ಟ್ ಟೈಮಿಗೆ ಕೇಳಿದ್ರೆ ಸರ್. ಯಾಕೆಂತಂದರೆ ಇವತ್ತು ದೊಡ್ಡ ವಾಲ್ಯೂಮು, ಒಳ್ಳೆ ಬ್ರೇಕ್ಔಟ್. ಸೊ ಇದು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಆಗುತ್ತೆ ನಮಗೆ. ಶಾರ್ಟ್ ಟರ್ಮು ಸ್ವಿಂಗ್ ಟ್ರೇಡ್ ಎಲ್ಲ ಕೇಳ್ತಾ ಇರ್ತಾರಲ್ಲ, ಇದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ನೋಡಿ ಒಂದು ಒಳ್ಳೆ ಲೆವೆಲು ಹಿಂದೆ ಹಾಕೊಂಡು ಹೋಗಿದ್ದಂಥ ಲೆವೆಲ್ 445 ಮೇಲ್ಗಡೆ ಹೋಗಿದೆ, ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಹಳೆ ರೆಸಿಸ್ಟೆನ್ಸ್ಗಳು ಅದನ್ನ ಒಳ್ಳೆ ವಾಲ್ಯೂಮಲ್ಲಿ ಇವಾಗ ಬ್ರೇಕ್ ಆಗಿಬಿಟ್ಟು ಹೋಗಿದೆ ಅಂತಂದರೆ ಇದು ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಆಗ್ತಾ ಹೋಗುತ್ತೆ. ಶಾರ್ಟ್ ಟರ್ಮಲ್ಲಿ 600 to 650 ಟಾರ್ಗೆಟ್ಗಳು ಕಾಣಿಸ್ತಾ ಇದೆ ಜುಪಿಟರ್ ವ್ಯಾಗನ್ಸಲ್ಲಿ. ಫಂಡಮೆಂಟಲಿ ಒಳ್ಳೆ ಕಂಪನಿ. ಇದು ಕೂಡ ನಮ್ಮ ಏನು ಒಂದು ವ್ಯಾಗನ್ ವೀಲ್ಸ್ ಅಂದರೆ ಇವರೆಲ್ಲ ಯಾರು ಮಹೀಂದ್ರ, ಟಾಟಾ ಮೋಟರ್ಸು, ಇವರೆಲ್ಲ ಕ್ಲೈಂಟ್ಸ್, ಇವರಿಗೆ ಕನ್ಸ್ಯೂಮರ್ಸು 60+ ದೊಡ್ಡ ಕ್ಲೈಂಟ್ಸ್ಗಳಿದ್ದಾರೆ. ಈ ಮೆಟಲ್ ಫ್ಯಾಬ್ರಿಕೇಷನ್ ಅಂತ ಮಾಡ್ತಾರಲ್ಲ ಈ ಗಾಡಿಗಳಲ್ಲಿ, ಅದನ್ನು ಮಾಡುವಂಥ ಒಂದು ಕಂಪನಿ. ಸೊ ಒಳ್ಳೆ ವಾಲ್ಯೂಮ್ ಆಗಿದೆ ನೋಡಿ, ಹಿಂದೆ ಒಳ್ಳೆ ವಾಲ್ಯೂಮ್ ಆಗಿತ್ತು. ಜಸ್ಟ್ ವಾಲ್ಯೂಮ್ಗಳನ್ನು ನೀವು ಫಾಲೋ ಮಾಡಿದ್ರೆ ಒಂದ್ಸಲ ಎಷ್ಟು ಒಳ್ಳೆ ಟ್ರೇಡ್ ಸಿಗುತ್ತೆ ಅನ್ನೋದಕ್ಕೆ. ಅಂದರೆ ಒಳ್ಳೆ ಲೆವೆಲ್ ಆಗಿರಬೇಕು. ಹಿಂದೆ ಅದು ರೆಸಿಸ್ಟೆನ್ಸ್ ಆಗ್ತಾ ಬಂದಿರುವಂಥ ಲೆವೆಲ್ಲು, ಅಲ್ಲಿ ಒಳ್ಳೆ ಲೆವೆಲ್ನಲ್ಲಿ ಬ್ರೇಕ್ಔಟ್ ಆಗಿತ್ತು. ಅದಾದ್ಮೇಲೆ ನೋಡಿ ಒಂದು ದೊಡ್ಡ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡಿದೆ. ಈಗ ಒಂದು ದೊಡ್ಡ ವಾಲ್ಯೂಮು, ಒಂದು ಒಳ್ಳೆ ಸಪೋರ್ಟ್ ಬಿಲ್ಡಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು
ಬರ್ತಾ ಇರೋಂಥದ್ದು. ಇಂಥ ಟೈಮಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ತೊಗೊಂಡ್ರೆ ಒಂದು ಒಳ್ಳೆ ಟಾರ್ಗೆಟ್ಗಳು ಒಂದು 10-15% ಶಾರ್ಟ್ ಟರ್ಮಲ್ಲಿ ನಮಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ವಾಲ್ಯೂಮ್ ಅನ್ನೋದು ಒಂದೇ ಒಂದು ಇಂಡಿಕೇಟರು ದೊಡ್ಡದು FIS DIS ನಮಗೆ ಬಿಟ್ಕೊಡುವಂಥದ್ದು. ಹಾಗಾಗಿ ಪ್ಲಾನ್ ಮಾಡ್ತಾ ಹೋಗೋದು. ಡಿಸ್ಕ್ಲೇಮರ್, ನಾಮಪ್ಪ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಸ್ಟಾಪ್ ಲಾಸ್ 500ನ ಇಟ್ಕೊಂಡು ನೀವು ಇದರಲ್ಲಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬಾಲು ಫೋರ್ಜ್ ಇಂಡಸ್ಟ್ರೀಸ್ಗೆ ಫೋರ್ಜಿಂಗ್ ಬೇಕಾಗಿರುವಂಥ ಮೆಟೀರಿಯಲ್ಸ್ನೆಲ್ಲ ಪ್ರೊವೈಡ್ ಮಾಡೋಂಥ ಕಂಪನಿ. ಇದು ಅಷ್ಟೇ ಇತ್ತೀಚೆಗಷ್ಟೇ 100 ಮೂವಿಂಗ್ ಅವರೇಜ್ ಇನ್ನೂ ಫಾರ್ಮ್ ಆಗ್ತಾ ಇದೆ. ಬಟ್ ಈಗ ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ಯಾಕೆಂತಂದರೆ ಇದು ತುಂಬ ಹೈ ವ್ಯಾಲ್ಯೂಷನ್ ಇದೆ. ಫೋರ್ಜಿಂಗ್ ಯಾವ್ಯಾವುದಿದೆಯೋ ಸುಮಾರು ಕಂಪ್ನಿಗಳಿದೆ ಫೋರ್ಜಿಂಗ್ ಈ ಸಿಸ್ಟಮ್ಸಲ್ಲಿ, ಅದೆಲ್ಲದೂ ಕೂಡ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಒಂದು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಪ್ರೊಮೋಟರ್ಸ್ಗಳು ಸ್ವಲ್ಪ ಆಚೆ ಹೋಗಿದ್ದಾರೆ, ಅದನ್ನ DISಗಳು ಕೊಂಡ್ಕೊಂಡ್ರಂಗೆ ಕಾಣಿಸ್ತಾ ಇದೆ. ಆದರೆ ಈಗ ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ಈ ರೇಂಜನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಅಥವಾ ಕೆಳಗಡೆ ಬಂತು ಅಂದರೆ ಆಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾಟ್ ಎಟ್ ಆಲ್ ರೆಕಮೆಂಡೆಡ್ ಬಿಕಾಸ್ ಆಫ್ ಹೈ ವ್ಯಾಲ್ಯೂಯೇಷನ್, ಬೇಡ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸ್ಕೈ ಗೋಲ್ಡ್ ಬಗ್ಗೆ ಹೇಳಿ ಅಂತ ಹೇಳ್ತೀರಿ. ಸ್ಕೈ ಗೋಲ್ಡಲ್ಲಿ ಈಗ ಡಿಸೆಂಬರ್ 16ನೇ ತಾರೀಕು ಒಂದು ಸ್ಟಾಕು 10 ಸ್ಟಾಕ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೂ ಏನೋ ಒಂದು ಒಳ್ಳೆ ಕ್ರೇಜಲ್ಲಿ ಸ್ಕೈ ಥರನೇ ಮೇಲ್ಗಡೆ ಹೋಗ್ಬಿಟ್ಟಿದೆ ಇವಾಗ. ಈ ಟೈಮಲ್ಲಿ ದಯವಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೈ ವ್ಯಾಲ್ಯೂಯೇಷನ್ ಇದಾಗಿರ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಗೋಲ್ಡ್ ರೇಟು ಮೇಲ್ಗಡೆ ಹೋಗ್ತಾ ಇದೆ ಅಂತ ಇದೆಲ್ಲ ಮೇಲ್ಗಡೆ ಹೋಗಿರ್ಬೋದು. ಬಟ್ ದಯವಿಟ್ಟು ಬೇಡ. ಟೈಟನ್ಗಿಂತಲೂ ಜಾಸ್ತಿ ವ್ಯಾಲ್ಯೂಷನಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ನಡೀತಾ ಇದೆ. ಒಳ್ಳೆ ರಿಟರ್ನ್ನ ಕೊಟ್ಟಿದೆ ಈಗ ಆಲ್ರೆಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಲೆವೆಲಲ್ಲಿ ನೀವು ತೊಗೊಂಡ್ರೆ ರಿಸ್ಟ್ ಟು ರಿವಾರ್ಡ್ ಕೂರೋದಿಲ್ಲ. ಈ ಸ್ಪ್ಲಿಟ್ ನ್ಯೂಸ್ ಬರೋ ತನಕ ಇದು ಹೆಂಗೆ ಇರುತ್ತೆ, ಆ ಎಕ್ಸ್ ಡೇಟ್ ಎಲ್ಲ ಆದಮೇಲೆ ನೋಡಿ ಇದರಲ್ಲಿ ಡಂಪ್ ಮಾಡಿಸ್ತಾ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಈ ವ್ಯಾಲ್ಯೂಷನಲ್ಲಿ ಬೇಡ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ 4 ಸ್ಟಾಕ್ಗಳಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಶಾರ್ಟ್ ಆಗಿರುತ್ತೆ ವಿಡಿಯೋ, 10-11 ನಿಮಿಷದಲ್ಲಿ ಮುಗಿತರ ಇರುತ್ತೆ. ಇನ್ನು ಎಕ್ಸ್ಪೈರಿ ದಿನಗಳು ಬೇಕಾದರೆ ಜಾಸ್ತಿ ಹೊತ್ತನ್ನ ಮಾತಾಡ್ತಾ ಹೋಗ್ಬೋದು. 2024 ವಿಷಯ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಇನ್ನೇನು 2024 ಮುಗಿತಾನೆ ಬಂತು. ಯಾರು ಈಗಲೂ ಕೂಡ ನೀವು ಜೀವ ವಿಮೆನ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಕೆಳಗಡೆ ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ. ಅದನ್ನು ನೋಡಿ ಸೂಕ್ತವಾದ ಜೀವ ವಿಮೆನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. 2025ಕ್ಕೆ ಒಂದು ಹೊಸ ಮಿಷನ್ನೊಂದಿಗೆ ಭೇಟಿಯಾಗೋಣ. ಸದ್ಯದಲ್ಲೇ ಮುಂದಿನ ವಾರ ಅಥವಾ ಮುಂದಿನ ವಾರದಲ್ಲಿ ಒಂದು ಮಿಷನ್ 2025 ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಟಾಕ್ ಆಗಿತ್ತು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.